ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ಈ ಖಡ್ಗ ಇಲ್ಲಿಗೆ ಹೆಂಗ್ ಬಂತು? ಅದನ್ನ ನಾನೇ ಇಟ್ಟಿದ್ದು. ಯಾಕಂದ್ರೆ ನೀವು ಇದನ್ನ ಯಾರಿಗೆ ಅಂತ ಕೊಟ್ಟರು ಅವ್ರು ತಗೊಂಡಿಲ್ಲ, ಸೊ ನಿಮ್ಮ ಆಸೆನೂ ನೆರವೇರ್ಲಿಲ್ಲ. ಎಷ್ಟೇ ಆದ್ರೂ ನಿಮ್ಮ ಅಪ್ಪ ಅಲ್ವಾ, ಐ ಮೀನ್ ನಮ್ಮ ಮಾವ ಅಲ್ವಾ, ನಿಮಗಿಂತ ಸ್ವಲ್ಪ ಸ್ವಾಭಿಮಾನ ಅವ್ರಿಗೆ ಜಾಸ್ತಿನೇ ಇರುತ್ತೆ. ಕೈಗೆ ಖಡ್ಗ ಹಾಕ್ತೀನಿ ಅಂತ ಹೇಳಿದ್ರಿ, ನೀವಾಗೆ ಹಾಕೋವರೆಗೂ ಅದಿಲ್ಲೇ ಇರುತ್ತೆ. ಅದು ಕನಸು, ಯಾವತ್ತೂ ನನ್ಸಾಗಕ್ಕಿಲ್ಲ. ಖಂಡಿತ ಆಗುತ್ತೆ. ನೀವೇ ಇವತ್ತೇ ಖಡ್ಗ ಹಾಕ್ತೀರಾ. ಒಂದಿಂಕ್ರಾನು ಎತ್ತವಾಸ ಆಗ್ದಂಗೆ ಹೂಕುಂಡದಾಗೆ ಬಾಂಬ್ ಮಡಗ್ಬೇಕು. ಆಯ್ತು ಅಮ್ಮೋರೆ, ನಾನು ಬಂಡೆಲಿಕ್ಕೋ ಬಾಂಬು ಊರ್ಗೆಲ್ಲ ಸದ್ ಮಾಡ್ತದೆ. ಹತ್ರ 10 ಜನ ಇದ್ರೂ ಅವ್ರ ಜೀವ ತೆಗ್ಬಿಡ್ತದೆ. ನಾನು ಹೂಕುಂಡದಾಗೆ ಒಂದು ಸಣ್ಣ ಮದ್ದು ಮಡಗ್ತೀನಿ, ಅದು ಹೆಚ್ಚು ಸತ್ ಮಾಡಕ್ಕಿಲ್ಲ, ಆದ್ರೆ ಜೀವ ಹೋಯ್ತದೆ. ಹೂಕುಂಡದಾಗೆ ಸೇರಿರೋ ಮದ್ದು ಓಸಿ ಹೆಚ್ಚಾಗದೆ ಅನ್ನೋ ಥರ ಬಾಂಬ್ ಮಾಡ್ಕೊಡ್ತೀನವ. ಮಾತು ಸಾಕು, ಹೋಗಿ ಕ್ಯಾಮೆ ಅಚ್ಚುಕಟ್ಟಾಗಿ ಮಾಡು ಅಣ್ಣ. ಎಲ್ಲ ಸರಿಗಂತಂಗೆ ಬಾ, ದಿಟವಾಗ್ಲೂ ಈ ಬಾಂಬ್ ಯಾರಿಗೆ ಅಂತೀನಿ. ಯಾರ ಆಯಸ್ ಕಮ್ಮಿ ಅದೋ ಅವ್ರಿಗೆ. ತೆಂಗೆವ ನೀನ್ ಹೇಳ್ದಂಗೆ ಒಂದೇ ತರದ 5 ಹೂವಿನ ಕುಂಡ ಸಿದ್ಧ ಮಾಡ್ಕೊಂಬಂದೀವ್. ನಿನ್ನೂ ಸೇರಿ 5 ಜನ ಹೆಂಗಸ್ರಿಗಿದ್ ಸೇರಂಗ್ ನೋಡ್ಕತೀನಿ. ಇದಲ್ಲ ಇದು ಇದು ಇದ್ರಾಗೆ ಕರಿಯ ಕೊಟ್ಟಿರೋ ಬಾಂಬಿನ ಪುಡಿ ಸೇರ್ಕೊಂಡದೆ. ಇದ್ರ ಮ್ಯಾಗೆ ಆ ಮುದುಕಿ ಹೆಸರು ಬರ್ತದೆ. ಮುಗಿಸ್ಬಿಡವ ಅಂತ ಯಾವಾಗ್ಲೂ ಕೇಳ್ಕಂತಿದ್ಯಲ್ಲ, ಈಗ ಅದಕ್ಕೆ ಸರಿಯಾದ ಟೈಮ್ ಬಂದದೆ ನೋಡು. ಕಸ ಆದ್ರೂ ಲಾಭ ನೋಡ್ದೆ ಹೊರಿಕ್ ಹಾಕ್ಬಾರ್ದು. ಅಂತದ್ರಾಗೆ ಒಂದ್ ಜೀವವ ಲಾಭ ಇಲ್ಲದೆ ಸಾಯಿಸ್ಬಿಡ್ತೀನಿ. ಈಟು ವರ್ಷ ಆ ಮುದುಕಿ ಅಂಗ್ಸಿದ್ದನ್ನೆಲ್ಲ ಸಹಿಸ್ಕೊಂಡಿದ್ದಕ್ಕೆ ಇವತ್ತು ಲಾಭ ಆಯ್ತದೆ. ಉಸಾರ ಕಳಿಸ್ಬಿಡವ. ಆಮೇಲೆ ಈಗಿತ ನಾವು ಅನ್ಕಂಡಂಗೆ ಆಗಬೇಕು. ಇನ್ ಎಂಡ್ರಿ ಏನೇನೋ ಅತೀ ಬುದ್ಧಿವಂತಿಕೆ ಉಪಯೋಗಿಸಿ ನಾಟಕ ಹಾಳು ಮಾಡಿದ್ರೆ ಪರಿಣಾಮ ನೆಟ್ಗಿರಕ್ಕಿಲ್ಲ. ಅವಳಿಗೆಲ್ಲದನ್ನು ಬಿಡಿಸಿ ಅವಳಿ ಹುಷಾರಾಗಿರಕ್ಕೆ ಹೇಳು. ಹಂಗೆ ನಾಲ್ಕನಿ ಕಣ್ಣೀರು ಸೇರಿಸಿಟ್ಕೊಳಕ್ಕೆ ಹೇಳು.
ಬೇಕಾದ್ರೂ ಉದುರಿಸ್ಬಿಡವ. ಪಟಾಕಿನೆಲ್ಲ ನಾನು ಮಹೇಶ್ ಮಾಮಿ ಜೊತೆ ಸೇರ್ಕೊಂಡೆ ಹೊಡಿಬೇಕು. ಅಯ್ಯೋ ಮಗ ಮಾತಾಡಿಯ ನೀನು ಮಹೇಶ ಕೈ ಮುರ್ಕೊಂಡು ಊದ್ ಬತ್ತಿರೋ ಹಚ್ಚಕ್ಕಾಗ್ದಂಗ್ ಕುಂತವ್ನೆ. ಹಂಗಿರನಾಗ ಪಟಾಕಿ ಕಚ್ಚಕ್ ಬಂದಾನೆ. ಆಗ ಕಿಲ್ಲ ಬಿಡು. ಅದು ಅಲ್ದೆ ಈಕಿತ ನಿಮ್ಮ ಅತ್ತೆ ಗಂಡ್ ಮಕ್ಳು ಸದ್ ಮಾಡೋದು ಹೆಣ್ಮಕ್ಳು ಬೆಳಕು ನೀಡೋದು ಅನ್ನೋದನ್ನ ಯಾರು ಬೇರೆನೇ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟವಳೆ. ಅವಳು ಹೇಳ್ದಂಗೆ ಆಗ್ಬೇಕಪ್ಪ. ಸೂಪರ್ ಪ್ಲಾನಿಂಗ್. ಅಜ್ಜಿ ಹೂಕುಂಡ ಹೊಡಿಯೋದಕ್ಕೆ ರೆಡಿಯಾಗಿ. ಅಚ್ಚು ಅಚ್ಚು ಮುದುಕಿ, ನಿನ್ ಚಟು ಸಿದ್ಧವಾಗದೆ. ಕಾಂಚನ, ಬಿರ್ನಿ ಸಿದ್ಧ ಆಗು. ಅಟ್ಟಿ ಮುಂದೆ ದೃಷ್ಟಿ ದೀಪಕ್ಕೆ ನೀನು ಪೂಜೆ ಮಾಡಬೇಕಲ್ಲ. ಅದ್ಗೆ ಈಗಿತ ನಾನು ಪೂಜೆ ಮಾಡಕ್ಕಿಲ್ಲ. ಈ ಅಟ್ಟಿಗೆ ಏಟೋ ಒಂದು ಶುಭಗಳಿಗೆಗಳನ್ನೇ ಒತ್ಕೊಂಡ್ ಬಂದಿರೋ ನನ್ನ ಸೊಸೆ ಕೈಲಿ ಮಾಡಿಸ್ತೀನಿ. ಅವಳು ದೀಪ ಹಚ್ಚಿದ್ರೆ ಅದು ನಂದಾ ದೀಪ ಆಯ್ತದೆ. ಐಶ್ವರ್ಯ, ಹೋಗವ ಪೂಜೆಗೆ ಸಿದ್ಧ ಮಾಡು. ತೆಗ್ಯವ, ಏನ್ ತಲೆ ತೆಗ್ಯವ ನಿಂದು. ಅವಳ ಕೈನಾಗ ದೀಪ ಹಚ್ಚಿ ಮುತ್ಕಿ ಕೈನಲ್ಲಿ ಬಾಂಬ್ ಹಚ್ಚಿ ಸಾಯಿಸದ್ ನೀನು. ಅಪ್ಸಕ್ನದ ಹೆಸರು ಬರೋದು ಐಸ್ಪರಿ ಹಿಂಗೆ ಬೊಂಬಾಟ್ಕಿಲ್ಲ ಅನ್ಕಣವ ನಿಂದು. ಈ ಕಾಂಚನ ಈಗಿತ ಯಾವುದೋ ದೊಡ್ಡ ಸಂಚಯ ರೂಪಿಸಿರಂಗವಳೆ. ಅದಕ್ಕೆ ಯಾರು ಬಲಿಯಾಯ್ತಾರೋ. ಶಿವ, ನೀನೇ ಕಾಪಾಡಬೇಕು.
ಯವ್ವ ಇವನು ಅವ್ನು ಎಳ್ಕೊಂಬಂದಿರೋ ಬಿರ್ಸ್ ನೋಡ್ತಿದ್ರೆ ಪಂಚಾಯತಿನಾಗೆ ನ್ಯಾಯ ಕೊಡಿಸೋ ಅಧಿಕಾರನೂ ಅವನಿಗೆ ಕೊಡ್ಸಂಗವಳಲ್ಲಪ್ಪೋ. ದೀಪ ಆರಕ್ಕೆ ಮುಂಚೆ ಹೆಂಗ್ ಜೋರಾಗಿ ಉರಿತಾ ಇದೆ ನೋಡು. ಅದು ಏಟ್ ಸಂಭ್ರಮ ಪಡ್ತಾರೋ ಪಡ್ಲಿ, ಹೆಂಗೋ ಮುದುಕಿ ಸಾಯ್ತಾಳಲ್ಲ, ಇದೇ ದೀಪ ಅವಳ ತಲೆಯಿಂದ ಇಟ್ರಾಯ್ತು. ಗೌಡ್ರೆ, ನಿಮ್ಮ ಅಪ್ಪನ ಕೈ ಅಲ್ಲ ಮಾವನ ಕೈ ನಿಮ್ಮ ಖಡ್ಗಕ್ಕೋಸ್ಕರ ಇನ್ನೂ ಕಾಯ್ತಾ ಇದೆ. ತೋರಿಸ್ತೀರಾ? ಮೇಡಮವ್ರೆ, ನಮ್ಮ ಚಂದ್ರನ್ ಕೇಳಿದ್ರು ತಂದ್ಕೊಟ್ಬಿಡ್ತೀನಿ ನಾನು. ಆದರೆ ಈ ಆಸೆನ ಮಾತ್ರ ಈಡೇರ್ಸಕ್ಕಾಗಿಲ್ಲ. ಗೌಡ್ರೆ, ಇವತ್ತಿನ ದಿನ ಮುಗಿಯೋದಕ್ಕೆ ಇನ್ನೂ ಟೈಮ್ ಇದೆ. ಐಶ್ವರ್ಯ ಬಿರ್ನೆ ನಡಿ, ಪಟಾಕಿ ಹಚ್ಚಕ್ಕೆ ಹೋತಾತು. ಪಾಪ ಮುದುಕಿಗೆ ಸಾಯಕದ್ ಏನು ಅವಸರ? ಗೌಡ್ರೆ, ಅವರೆಲ್ಲ ಪಟಾಕಿ ಹೊಡಿಬೇಕಾದ್ರೆ ನೀವ್ಯಾಕೆ ಹಿಂಗೆ ನಿಂತಿದ್ದೀರಾ? ನೀವು ಹೋಗಿ. ಏಯ್, ಯಾಕ್ರಲ್ಲ ಹಂಗೆ ನಗಾಡ್ತಿದ್ದೀರಾ? ನಾನೇನು ಪಟಾಕಿಗೆ ಎದ್ರುಕೊಂಡು ದೂರ ನಿಂತಿಲ್ಲ. ನೀವೆಲ್ಲ ಹಚ್ತಿರೋದು ನೋಡ್ಕೊಂಡು ದೂರ ನಿಂತಿದ್ದೀನಿ ಆಟೆಯ. ಮೇಡಮವ್ರೆ ಬನ್ನಿ, ನಾವು ಆ ಕಡೆ ನಿಂತ್ಕೊಂಡು ನೋಡಮ್ಮ. ಅಂದ್ರೆ ನನ್ನ ವೀರ ಶೂರ ಗಂಡಂಗೆ ಪಟಾಕಿ ಅಂದ್ರೆ ಭಯನಾ? ಇರ್ಲಿ, ಅದನ್ನ ಇವತ್ತು ಹೋಗ್ಸೇ ಬಿಡೋಣ. ನಿಂತ್ಕೊಂಡು ನೋಡೋದಾ? ಅದೆಲ್ಲ ಆಗೋದಿಲ್ಲ, ನೀವು ಹಚ್ಲೇಬೇಕು. ಯಾಟೆ ಗಿರ್ಗಿಟ್ಲೆ, ಬನ್ನಿ ಇಲ್ಲಿ. ಲಕ್ಷ್ಮಿ ಪಟಾಕಿ, ಹಾ ತಗೊಳ್ಳಿ, ಇದನ್ನ ಹೊಡಿರಿ. ಇದೆಲ್ಲ ಸಣ್ಣ ಪಟಾಕಿ ಮೇಡಮವ್ರೆ. ಇದೊಡ್ದ್ರೆ ನಾನು ಮರವಾದೆ ಹೋಯ್ತದ ಆಟೆಯ. ಆಟಂ ಬಾಂಬ್ ಇದ್ರೆ ಹೊಡಿಬೋದಪ್ಪ, ಇದನ್ನೆಲ್ಲ ಯಾಟೆ ಗಿರ್ಗಿಟ್ಲೆ ಹೊಡೆದ್ರೇನೆ ನನಗೂ ಸಂತೋಷ ಆಗೋದು. ಲೋ ಯಾಟೆ ಗಿರ್ಗಿಟ್ಲೆ ಅದನ್ನೆಲ್ಲ ತಗೊಂಡೋಗೋಸಿ ದೂರ ಹೊಡಿರಲ್ಲ ಪಾಪ. ಐಸು ಮೇಡಮ್ ಅವ್ರ ಮೇಲೆ ಸಿಡಿದ್ರೆ ಕಷ್ಟ. ಐಸು ಮೇಡಮ್ ಅವರೇ, ನೀವು ನನ್ನ ಕೂಟೆ ಬನ್ನಿ, ನಾನು ನಿಮಗೆ ಸುಸುರು ಬತ್ತಿ ಹಚ್ಚೋದು ಹೇಳ್ಕೊಡ್ತೀನಿ. ಬನ್ನಿ. ನಿಮ್ಮ ಹತ್ರ ಇರೋ ಪಟಾಕಿನೆಲ್ಲ ಅವ್ರಿಗೆ ಕೊಟ್ಟು ಸಂತೋಷ ಪಡೋ ನಿಮ್ಮ ದೊಡ್ಡ ಗುಣ ನೋಡಿ ನನ್ನ ಮನಸ್ಸು ತುಂಬ ಹೋಯ್ತು ಗೌಡ್ರೆ. ಆದರೆ ನನಗೆ ಸುಸುರು ಬತ್ತಿ ಹಚ್ಚೋದನ್ನ ಹೇಳ್ಕೊಡ್ತೀನಿ ಅಂತಂದ್ರಲ್ಲ, ಅದು ಯಾಕೋ ಸ್ವಲ್ಪ ಓವರ್ ಆಯ್ತು ಅಂತ ಅನ್ಸುತ್ತೆ. ಸೊ ಇದನ್ನೆಲ್ಲ ಸರಿ ಮಾಡಬೇಕು ಅಂದ್ರೆ ನೀವೊಂದು ಆಟಮ್ ಬಾಂಬ್ ಹಚ್ಚಿ, ಆಮೇಲೆ ನಾನು ಸುಸುರು ಬತ್ತಿ ಹಚ್ಚೋದಕ್ಕೆ ಹೋಗ್ತೀನಿ. ನನ್ನ ಮಗನೇ ಯಾಟೆ, ಇವ್ಯಾವುದು ನನ್ನ ಕಣ್ಣು ಕಾಣಬಾರ್ದು ಅಂತ ಹೇಳಿದ್ರು ತಂದು ಮಡಗಿದ್ಯಲ್ಲ, ನೀನು ಅದೇ ಕಲ ಆಮ್ಯಾಕ ಹಬ್ಬ. ಮಿಸ್ಟರ್ ರಂಗೇಗೌಡ್ರೆ, ಅವ್ರನ್ನ ಕಣ್ಣಲ್ಲೇ ಸುಟ್ಟಿದ್ ಸಾಕು, ಮೊದಲು ಆಟಮ್ ಬಾಂಬ್ ಸುಡಿ. ಯಾಟೆ ಗಿರ್ಗಿಟ್ಲೆ ಬನ್ನಿ. ಆಟಮ್ ಬಾಂಬ್ ಎಲ್ಲಿದೆ? ತಗೊಳ್ಳಿ. ಲೈ ಕೊಡ್ಲಾ ಇಲ್ಲಿ. ಈಗ ನೋಡಿ ಇದನ್ನ ಹೆಂಗೆ ಹಚ್ತೀನಿ ಅಂತ. ಐಸು ಮೇಡಮ್ ಅವರೇ, ಜನಗಳು ಬರ್ತಾವ್ರೆ. ಅರ್ಥ ಆಯ್ತು. ಅದು ಹಸ್ಗಳು ಬರ್ತಾ ಇದ್ವು ಪಾಪ, ಸತ್ ಕೇಳಿದ್ರೆ ಬೆಚ್ಚ ಬೀಳ್ತವೆ, ಅದಕ್ಕೆ. ಹಾಂ ಸರಿ. ಮೇಡಮ್ ಅವರೇ, ಇದು ಸಾನೆ ಸದ್ ಮಾಡ್ತದೆ, ನೀವು ಕಣ್ಣು ಮುಚ್ಕೊಳ್ಳಿ.
ಅಯ್ಯ ಸತ್ ಮಾಡಿದ್ರೆ ಕಣ್ಯಾಕ್ ಮುಚ್ಕೋಬೇಕು, ಕಿವಿ ತಾನೇ ಮುಚ್ಕೋಬೇಕು. ಅಯ್ಯೋ ಕಣ್ಣು ಕಿವಿ ಎರಡು ಮುಚ್ಕೊಳ್ಳಿ ಮುಚ್ಕೊಳ್ಳಿ. ಹಚ್ಚಿದ್ರಾ? ಇರಿ ಮೇಡಮ್ ಅವರೇ. ನನ್ನ ಮಗನ್ಗೇನು ಹೆದರಿಕೆ ಇಲ್ಲ ಕಣವ. ಚಿಕ್ಕ ವಯಸ್ಸಿಂದಲೂ ಪಟಾಕಿ ಹೊಡೆದಾಗ ಅವನಿಗೇನಾರು ಆಗ್ಬಿಡ್ತದೆ ಅಂತ ಹೇಳ್ತಾನೆ ಇದ್ನಲ್ಲ, ಅದಕ್ಕಂಗೆ ಆಗವನ ಆಟಯ್ಯ. ನನ್ನ ಮಗನ್ಗೆ ಯಾವ್ದಕ್ಕೂ ಹೆದರಿಕೆನೇ ಇಲ್ಲ. ಹೋಗ್ ಮಗ. ಸರಿ, ಹಾಗಿದ್ರೆ ನನ್ ಜೊತೆನೆ ಇವತ್ ಪಟಾಕಿ ಹಚ್ಚಿ ಬನ್ನಿ. ಅವನು ಚಿಕ್ಕವನಿದ್ದಾಗ ಸಿಡಿಯೋ ಪಟಾಕಿ ತೋರಿಸಿ ಹೆದರ್ಸಿದ್ದೆ. ನನ್ನ ಸೊಸೆ ಆ ಹೆದರಿಕೆ ನಾನು ದೂರ ಮಾಡೋಳೆ. ಅವನ ಪಾಲಿಗೆ ನೀನೇ ದೇವರು ಅಂತ ನಂಬಿಸಿದ್ದೆ. ನನ್ನ ಸೊಸೆ ಆ ನಂಬಿಕೆನೂ ದೂರ ಮಾಡ್ತಾಳೆ. ಅದಕ್ಕೆ ಇವತ್ತು ನಡೆಯೋ ಶಾಸ್ತ್ರನೇ ಸಾಕ್ಷಿ. ಅದೇ ಮೊದಲನೇ ಹೆಜ್ಜೆ. ರಾತ್ರಿ ನಿನ್ನ ಎತ್ತವಳು ಎಣದ ಯಾತ್ರೆ ನಡೆಯುವಾಗ ಯಾವ ಶಾಸ್ತ್ರನೂ ನಡೆಯಕ್ಕಿಲ್ಲ. ಎಲ್ಲ ಪಟಾಕಿ ಬುಟ್ಟಿಗಳನ್ನ ಹೆಂಗಸರ ಕೈಗೆ ಸೇರಂಗೆ ನೀನೇ ನೋಡ್ಕೋಬೇಕು. ಆಮೇಲೆ ಇಲ್ಲಿ ನೋಡಿಲಿ, ಕುಂಕುಮ ಹಚ್ಚಿದ ಬುಟ್ಟಿಯ ಆ ಮುದ್ಕೆ ಕೈ ಸೇರಂಗ್ ಮಾಡ್ಬೇಕು. ಎಡಪಟ್ಟು ಕೆಲಸ ಮಾಡ್ಬಿಟ್ಲೆ ನಿನ್ನ ಮಗಳು. ಅದೇನಂತ ಜನ್ಮ ಕೊಟ್ಬಿಟ್ಟಿ. ಅಲ್ಲಿ ನೋಡಲ್ಲಿ ಆ ಮುದ್ಕಿ ಕೈಗೆ ಸೇರ್ಬೇಕಾಗಿದ್ ಬಿಟ್ಟಿನ ಐಸ್ ಪರಿನ ಕೈಗೆ ಸೇರಂಗ್ ಮಾಡ್ಬಿಟ್ಲಲ್ಲೇ. ಹೋಗಿ ಹಂಗಾರ ಮಾಡಿ ಬದಲಾಯ್ತು. ಹೋಗಿ ಬಿಡು, ನಾನು ಯಾಕೆ ಹೋಗಿ ಬದಲಾಯಿಸ್ಲಿ? ನನ್ನ ಮಗಳು ತಿಳಿದೇನೆಯ ಸರಿಯಾದ ಕ್ಯಾಮೆನೆ ಮಾಡೋಳೆ. ಆ ಮುದ್ಕಿ ಇವತ್ತಲ್ಲ ನಾಳೆ ತಾನಾಗೆ ಸಾಯ್ತಾಳೆ. ಅವಳು ಹೆಂಗಾರ ಓದಿ ನನ್ನ ಸತ್ರು ಆ ಐಶ್ವರ್ಯನೀಯ. ಅವಳ ವಿಧಿ ಹಿಂಗೆ ಸಾಯ್ಬೇಕು ಅನ್ನೋಂಗಿದ್ರೆ ಸಾಯ್ಲಿ ಬಿಡು, ನನಗೂ ಒಳ್ಳೇದನೀಯ. ಅಲ್ಲ ಕಣ. ಅಯ್ಯೋ, ಇವಳನ್ನೇನಾರು ನೆಮ್ಕೊಂಡ್ರೆ ನನಗೆ ಬಾಯಿ ಮಣ್ಣು ಬೀಳದೆಯಾ? ನಾನೇನಾರು ಮಾಡಬೇಕು. ಯುದ್ಧಕ್ಕೆ ಗದೆ ಹಿಡ್ಕೊಂಡು ನಿಂತಂಗೆ ಎಲ್ಲರೂ ಊದ್ಬತ್ತಿ ಹಿಡ್ಕೊಂಡು ನಿಂತ್ಬಿಟ್ಟವ್ರಲ್ಲ, ಹೆಂಗೆ ಇವ್ರನ್ನ ತಡೆಯೋದು? ಅಯ್ಯಯ್ಯಯ್ಯಯ್ಯ, ಇದ್ಯಾಕೆ ಮಾವ ಒಳ್ಳೆ ಲಗ್ನದಟ್ಟಿಲ್ ಕಿರಿಕ್ ಮಾಡ್ಕೊಂಡು ಲಗ್ನ ನಿಲ್ಸಿ ಅಂತ ಹೇಳ್ತಾರಲ್ಲ, ಹಂಗೆ ಹೇಳ್ತಾ ಇದ್ಯಾ? ಏನ್ ನಿನ್ ಸಮಸ್ಯೆ? ಸುಮ್ಕಿರಲ್ಲ. ಗೊತ್ತಿ ಬಿಟ್ಟವು ಗೊತ್ತು ಗೊತ್ತಿಲ್ಲ, ಯಾವಾಗಲೂ ಅಲ್ಲಿ ಬಿಡ್ತಾನೆ ಇರ್ತವೆ. ಅಳಿಮಯ್ಯ, ಅದು ಈಗ ಒಂದು ಪರೀಕ್ಷೆ ಮಾಡಿಬಿಡುವ ಅಂತ. ಪರೀಕ್ಷೆನಾ? ಹ್ಞೂ ಅಳಿಮಯ್ಯ, ಈಗ ಇವ್ರುಗಳಲ್ಲಿ ಯಾರು ಭಕ್ತಿಯಿಂದ ಪೂಜೆ ಮಾಡವ್ರೆ ಯಾರು ಮಾಡಿಲ್ಲ ಅನ್ನೋದು ತಿಳ್ಕೊಬೇಕಲ್ಲ. ಈಗ ಪಟಾಕಿ ಅಂದ್ಮೇಲೆ ಒಂದು ಟುಸ್ ಅಂತದೆ, ಒಂದು ಬಡ್ ಅಂತದೆ. ಅದು ಯಾವ ಟುಸ್ ಅಂತದೆ ಯಾವ್ದು ಬಡ್ ಅಂತದೆ ಅನ್ನೋದು ತಿಳ್ಕೊಬೇಕಲ್ಲ, ಅದಕ್ಕೆ ಪರೀಕ್ಷೆ. ಯಾರಿಗಾರು ಪಟಾಕಿ ಡಬ್ ಅಂತ ಹೊಡಿತು ತಿಕ್ಕೋ, ಅಂತವ್ರು ಭಕ್ತಿಯಿಂದ ಪೂಜೆ ಮಾಡೋರೆ ಫಲ ಕೊಟ್ಟದು ಏನಿದೆ ಅಂತ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಇವನ್ನೆಲ್ಲ ತಗೊಂಡ್ಬಿಟ್ಟು ಈ ಬುಟ್ಟಿ ಕೊಡ್ಬೇಕಾ ನೀನು? ಎಳೆ ಮಾಡ್ದಾಗ ಕಟ್ತದಿರು ಈ ಹೂ ಬುಟ್ಟಿಗಳನ್ನೆಲ್ಲ ಅದ್ಲು ಬದ್ಲು ಮಾಡ್ಬಿಟ್ಟು ಕಂಚಿ ಬಾಗಿಲು ಮಾಡ್ಬಿಡವ ಅಂತ ಅಂತ. ಯಪ್ಪ 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 ಯಪ್ಪ, ಹೆಂಗಪ್ಪ ಗುರ್ತಿಡಿಯತ್ತೀಗ? ಯಾವ್ದ್ರಾಗೂ ಗುರ್ತು ಮಾಡ್ಕೊಂಡಿದ್ದೆ.